ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ವಿಡಿಯೋನ ಬಿಡೋಕ್ಕಾಗಿದ್ದಿಲ್ಲ. ಸೊ ಇದು ತುಂಬ ಹಳೆ ವಿಡಿಯೋ ಅಂತ ಏನಲ್ಲ, ಲಾಸ್ಟ್ ವೀಕ್ ಗುರುವಾರದ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಹಾಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹೊಳಲ್ಕೆರೆ ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಹರಕೆ ಮಾಡ್ಕೊಂಡಿದ್ರು, ಹಾಗಾಗಿ ನಾನು, ನಮ್ಮ ಕೋಕೋ, ನಮ್ಮ ಮನೆಯವರು ಮತ್ತು ನಮ್ಮಮ್ಮ 4 ಜನ ರಾಣೆಬೆನ್ನೂರಿಂತ ಹೋಗ್ತಾ ಇದ್ವಿ. ಹರಕೆ ಏನಪ್ಪ ಹರಕೆ ಅಂತ ಅಂದರೆ ಅವ್ರ ಮನಸ್ಸಲ್ಲಿ ಏನು ಆಸೆ ಇರುತ್ತೋ ಅದೆಲ್ಲ ನೆರವೇರಿಸ್ಕೊಟ್ಮೇಲೆ ಒಂದು ಕರ್ಜಿಕಾಯಿ ಹಾರನೋ, ಮೋದಕದ ಹಾರನೋ, ಕಡುಬಿನ ಹಾರನೋ ಹಾಕ್ತೀವಿ ಅಂತ ಹರಕೆ ಮಾಡ್ಕೊಂಡಿರ್ತಾರೆ. ಸೊ ಹಾಗೆ ನಮ್ಮಮ್ಮ ಕರ್ಜಿಕಾಯಿ ಹಾರ ಹಾಕ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ರು. ಸೊ ನಾವು ಬುಧವಾರ ನೈಟೆಲ್ಲ ನಾವು ಕರ್ಜಿಕಾಯಿ ಮಾಡ್ಕೊಂಡಿದ್ವಿ, ಅದನ್ನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಾಗೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಟ್ವಿ, ಒಂದು 7 o'clock ಹಾಗೆ ಊರನ್ನ ಆನ್ ದ ವೇ ಅಂದರೆ ಸ್ವಲ್ಪ ಕೂಲಾಗಿದ್ದಾಗನೇ ಬೇಗ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ, ಯಾಕಂದರೆ ಬಿಸಿಲು ಜಾಸ್ತಿ ಅಲ್ಲ. ಆನ್ ದ ವೇ ದಾವಣಗೆರೆಯಲ್ಲಿ ನಮ್ಮ ಅಕ್ಕ ಅವರು ವೆಕೇಷನಿಗೆ ಬಂದಿದ್ದರು. ಸೊ ಅವ್ರನ್ನೂ ಪಿಕ್ ಮಾಡಿಕೊಂಡು ನಾವು ಹೊಳಲ್ಕೆರೆ ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ. ಹಾಗೆ ನಮ್ಮ ಮನೆಯವರು ಹಾರ ತೊಗೊಂಡಿದ್ರು, ಅಲ್ಲಿ ಹಾರ ತುಂಬ ಚೆನ್ನಾಗಿತ್ತು ದಾವಣಗೆರೆಯಲ್ಲಿ. ಸೊ ಅದೇ ಹಾರನ ಅವರು ಕಟ್ತಾ ಇದ್ದಾರೆ ಸ್ವಾಮೀಜಿ. ಇದು ಗಣಪತಿನ ಮದಕರಿ ನಾಯಕರವರು ಸ್ಥಾಪನೆ ಮಾಡಿದ್ದು ಅಂತ ಅಲ್ಲಿ ಮೇಲ್ಗಡೆ ಬರೆದಿದ್ರು, ಹಾಗಾಗಿ ಗೊತ್ತು. ನಾನು ಒಂದು 2 years ಈ ಗಣಪತಿ ದೇವಸ್ಥಾನಕ್ಕೆ ಎವ್ರಿ ಮಂತ್ ನಮ್ಮಮ್ಮ ಹೋಗ್ತಾ ಇದ್ರು. ತುಂಬ ಪವರ್ಫುಲ್ ಗಣೇಶ ಅಂತಲೇ ಹೇಳ್ಬೋದು. ಹಾಗೆ ಮೇಲ್ಗಡೆ ಕರ್ಜಿಕಾಯಿ ಹಾರನೂ ಹಾಕಿದ್ದೀವಿ. ಹಾಗೆ ಪ್ರಸಾದ ಕೂಡ ಮಾಡ್ಕೊಂಡು ಹೋಗಿದ್ವಿ, ಕಡಲೆಕಾಳು ಹುಸುಳಿ ಮತ್ತು ಪುಳಿಯೋಗರೆನ ಮಾಡ್ಕೊಂಡು ಹೋಗಿದ್ವಿ. ಒಂದು ಸ್ವಲ್ಪ ಜನಕ್ಕಲ್ಲಿ ಯಾರು ಭಕ್ತಾದಿಗಳು ಬಂದಿರ್ತವೆ, ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಪ್ರಸಾದ ರೂಪದಲ್ಲಿ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಸುಮಾರು ಜನ ಬಂದಿದ್ದರು. ಹಾಗೆ ಪ್ರಸಾದ ಎಲ್ಲ ಕೊಟ್ಬಿಟ್ಟು, ಈ ಗಣೇಶನದು ಏನು ವಿಶೇಷತೆ ಅಂದರೆ ಗಣೇಶನ ಹಿಂದ್ಗಡೆ ಉದ್ದ ಜಡೆ ಇದೆ, ಅದೇ ಇಲ್ಲಿ ಗಣೇಶನ ವಿಶೇಷತೆ ಅಂತ ಹೇಳ್ಬೋದು. ಆ ಜಡೆಗೆ ಎಲ್ಲರೂ ಬೆಣ್ಣೆ ಹಚ್ತಾರೆ, ಆಮೇಲೆ ಒಂದು ಕಾಯಿನ್ನ ಅಂಟಿಸ್ತಾರೆ. ಮೀನ್ಸ್ ಏನು ನಮ್ಮ ಮನಸ್ಸಿಗೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಅಂತ ಅಂದರೆ ಬೇಗ ಕಾಯಿನ್ ಅಂಟುತ್ತೆ, ಇಲ್ಲಾಂದರೆ ಸ್ವಲ್ಪ ಕಾಯಿನ್ ಬೇಗ ಬಿದ್ದೋಗುತ್ತೆ ಅಂತ ಇಲ್ಲಿ ಅಂತ ಒಂದು ಎಲ್ಲರೂ ಹಚ್ತಾ ಇರ್ತಾರೆ. ಸೊ ಹಾಗೆ ನಾವು ಎಲ್ಲ ಹಚ್ತಾ ಇದ್ವಿ. ಯಾವಾಗಲೂ ಬಂದಾಗೆಲ್ಲ ನಾವು ಬೆಣ್ಣೆ ತೊಗೊಂಡು ಬರ್ತಾಯಿದ್ವಿ. ಜಡೆಗೆ ಬೆಣ್ಣೆ ಹಚ್ಚೋದೇ ಇಲ್ಲೊಂದು ಫೇಮಸ್. ಅದೇನೋ ನಾವೇ ಅದ್ರ ಬಗ್ಗೆ ಏನು ಕೇಳಲಿಲ್ಲ, ಬಟ್ ಎಲ್ಲರೂ ಬೆಣ್ಣೆ ಹಚ್ತಾರೆ, ನಾವು ಹಾಗೆ ಬೆಣ್ಣೆ ಹಚ್ತಾ ಇದ್ವಿ. ಸೊ ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗಳು, ನಾವು ಎಲ್ಲರೂ ಇದ್ವಲ್ಲ. ಸೊ ಎಲ್ರಿಗೂ ನಮ್ಮಮ್ಮ ಬೆಣ್ಣೆ ತೊಗೊಂಡು ಬಂದಿತ್ತು, ಬೆಣ್ಣೆ ಹಚ್ಚಿ ಕಾಯಿನ್ ಇಡ್ತಾಯಿದ್ರು. ಅಲ್ಲಿಂದ ಒಂದು 30 kilometers ಆಲ್ ರಾಮೇಶ್ವರ ಅಂತಂದೇಳಿ ಒಂದು ಪ್ಲೇಸ್ ಇದೆ. ಸೊ ಯಾವಾಗಲೂ ನಾವಿಲ್ಲಿ ಬಂದಾಗ ಹೋಗ್ತಾ ಇರ್ತಿದ್ವಿ. ಸೊ ಕಾರಲ್ಲಿ ಕೂಡ ಬಂದಿದ್ವಲ್ಲ, ಏನು 30 kilometers ಹೋಗೋಣ ಅಂತ ಹೊರಟಿದ್ವಿ. ಆನ್ ದ ವೇ ಟಿಫನ್ ಕೂಡ ಏನೂ ಮಾಡ್ಕೊಂಡಿರಲಿಲ್ಲ ನಾವು. ಸೊ ಪುಳಿಯೋಗರೆ ಎಲ್ಲ ಕಟ್ಕೊಂಡು ಬಂದಿದ್ವಲ್ಲ, ಸ್ವಲ್ಪ ಪ್ರಸಾದ ಉಳಿದಿತ್ತು, ಹಾಗಾಗಿ ಹಂಗೆ ಅಲ್ಲೊಂದು ತೋಟದಲ್ಲಿ ತಂಪಾಗಿರುತ್ತೆ ಅಂತಂದೇಳಿ ಕೂತ್ಕೊಂಡು ಎಲ್ಲರೂ ಟಿಫನ್ ಮಾಡ್ಕೊತಾ ಇದ್ವಿ. ಹಾಗೆ ನಮ್ಮ ಕೋಕೋ ಕೂಡ ಒಂದು ಟಿಫನ್ ಆಗಿತ್ತು. ಸೊ ಅವನು ಆಟಾಡ್ತಾ ಇದ್ದ, ಬಾಲ್ ಕೂಡ ತೊಗೊಂಡು ಬಂದಿದ್ವಿ ಅವನಿಗೆ ಹೊರಗೆ ಕರ್ಕೊಂಬಂದ್ಬಿಟ್ರೆ ಒಂಥರ ಖುಷಿ, ಚೆನ್ನಾಗಿ ಆಟ ಆಡ್ತಾನೆ, ಎಂಜಾಯ್ ಮಾಡ್ತಾನೆ ನಮಗಿನ ಅವನು. ಆಮೇಲೆ ನೆಕ್ಸ್ಟ್ ಇಲ್ಲಿ ಆಲ್ ರಾಮೇಶ್ವರಕ್ಕೆ ಬಂದ್ವಿ. ಫಸ್ಟು ಶಿವನ ದೇವಸ್ಥಾನ, ಅದಾದಮೇಲೆ ಹಿಂದೆ ಗಂಗಮ್ಮನ ದೇವಸ್ಥಾನ ಇರುತ್ತೆ. ಸೊ ನಾವು ಹೋಗಿ ಪೂಜೆ ಮಾಡ್ತಾಯಿದ್ವಿ. ಅಂದರೆ ನಾನು ಇದು 2nd time ಹೋಗ್ತಾ ಇರೋದು. ಫಸ್ಟ್ ಟೈಮ್ ಹೋದಾಗೂ ನಾವಿಲ್ಲಿ ಅಪ್ಪಣೆ ಕೇಳಿದ್ವಿ. ಅಂದರೆ ಇಲ್ಲಿ ಕೆಳಗಡೆ ಇಂತ್ರ ನಮಗೆ ನಾವೇನು ಅಂದ್ಕೊಂಡಿರ್ತೀವೋ ಅದ್ರದ್ದು ಇದ್ರ ಪ್ರಶ್ನೆಗೆ ಉತ್ತರವಾಗಿ ಅಲ್ಲಿ ದೇವರು ನಮಗೆ ಪ್ರಸಾದ ರೂಪವಾಗಿ ಏನಾದರೂ ಕೊಡ್ತಾ ಇರ್ತೇವೆ. ಹೂವು, ಹಣ್ಣುಗಳು, ಆಮೇಲೆ ಮೊಸರನ್ನ, ಅದೆಲ್ಲ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ನಂಬಿಕೆ ಇದೆ ಅಲ್ಲಿ, ತುಂಬ ಅಂದರೆ ತುಂಬ ಜನ. ಫಸ್ಟ್ ಟೈಮ್ ಹೋದಾಗ ಸ್ವಲ್ಪ ಕಮ್ಮಿ ಜನ ಇದ್ವಿ. ಇವಾಗಂತೂ ನಾವು ಒಂದು 1.5 hour ಅಂತೂ ನಾವು ವೆಯ್ಟ್ ಮಾಡಿದ್ವಿ ನಾವು ಪ್ರಶ್ನೆ ಕೇಳೋಕ್ಕೆ. ಇದರಲ್ಲಿ ಏನು ಮನುಷ್ಯರು ಮಾಡ್ತಾರೆ ಅಂತ ಏನೂ ಇಲ್ಲ, ದೇವರು ಕೆಳಗಡೆ ಬಾವಿಯಿಂದ ಮೇಲ್ಗಡೆ ಕಳಿಸ್ತಾರೆ. ಅಭಿಷೇಕ ಮಾಡಿದ್ದನ್ನೆಲ್ಲ ಅವ್ರು ಕೆಳಗಡೆ ಆ ಬಾವಿಗೆ ಹಾಕಿರ್ತಾರಂತೆ. ಸೊ ಅದು ಅಭಿಷೇಕ ಮಾಡಿದ್ದು ನಮ್ಗೆ ನಾವೇನು ಅಂದ್ಕೊಂಡಿರ್ತೀವೋ ಅದು ರೂಪವಾಗಿ ಮೇಲೆ ಬರ್ತಾ ಇರ್ತೈತಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದು ಅಂದರೆ ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ ಇದ್ರಿಗೆಲ್ಲ ಸ್ವಲ್ಪ ನಿಯರ್ ಆಗುತ್ತೆ. ನಮ್ಮೂರಿಂದ ಸ್ವಲ್ಪ ದೂರ ಆಗುತ್ತೆ, 120-130 kilometers ಆಗುತ್ತೆ ಅಂತ ಅನಿಸುತ್ತೆ. ಸೊ ಚೆನ್ನಾಗಿತ್ತು. ನಾನಂತೂ 2nd time, ನಮ್ಮ ಮನೆಯವರು ಫಸ್ಟ್ ಟೈಮು. ಹಾಗೆ ನಮ್ಮ ಅಕ್ಕ ಅವರು ಬಂದಿದ್ರಲ್ಲ, ಅವರು ಕೂಡ ಫಸ್ಟ್ ಟೈಮ್ ಅಂತ ಹೇಳ್ತಾಯಿದ್ರು. ಫಸ್ಟ್ ಎಲ್ಲರಿಗೂ ಪೂಜೆ ಮಾಡಿಸ್ತಾರೆ, ಪೂಜೆ ಮಾಡಿ ಆರತಿ ಮಾಡಿ ಆಮೇಲೆ ನೆಕ್ಸ್ಟ್ ನಾವು ಪ್ರಶ್ನೆ ಕೇಳೋಕ್ಕೆ ಹೋಗಬೇಕು. ಹಾಗೆ ನಾವು ಕೂಡ ಪೂಜೆ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ಅವರು ಪೂಜೆ ಮಾಡೋಕ್ಕೆ ಹೋಗ್ತಿದ್ರು. ಅದಾದಮೇಲೆ ನಮ್ಮ ಅಮ್ಮನೂ ಪೂಜೆ ಮಾಡಿದ್ರು. ಸೊ ವೆಯ್ಟ್ ಮಾಡಿದ್ವಿ ತುಂಬ ಹೊತ್ತು ನಾವು, ಅಂದರೆ ಎಲ್ರಿಗೂ 1 by 1 ಪೂಜೆ ಮಾಡಿಸಿ
ಒನ್ ಬೈ ನೀಟಾಗಿ ಅಲ್ಲಿ ಹಿಂದ್ಗಡೆ ಕೂರಿಸಿದಾರಲ್ಲ, ಕೂರಿಸಿ ಒಬ್ಬೊಬ್ಬರಿಗೆ ಟೈಮ್ ಕೊಟ್ಟು ಚೆನ್ನಾಗಿ ಪ್ರಶ್ನೆ ಕೇಳಿ ಅದು ಬರೋವರೆಗೂ ವೆಯ್ಟ್ ಮಾಡ್ತಾರೆ. ತುಂಬ ಪೇಷನ್ಸ್ ಇದೆ ಅಂತ ಹೇಳ್ಬೋದು ಇಲ್ಲಿ ಸ್ವಾಮಿಯವರು ಕೂಡ. ಇದಕ್ಕೇನು ಅಷ್ಟೇ ದುಡ್ಡು ಕೊಡಿ ಇಷ್ಟೇ ದುಡ್ಡು ಕೊಡಿ ಅಂತ ಏನಲ್ಲ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾರಣಕ್ಕೆ. ಬಟ್ ಟಿಕೆಟ್ ಮಾತ್ರ 25 ರುಪೀಸ್ ಇರುತ್ತೆ. ಇಲ್ಲಿ ಮಂಗಳಾರತಿ ಮಾಡಿಸಿ ಮತ್ತು ಅಲ್ಲಿ ಪ್ರಶ್ನೆ ಕೇಳೋರಿಗೆ ಮಂಗಳಾರತಿಗೆ 10 ರೂಪಾಯಿ, ಪ್ರಶ್ನೆಗೆ 15 ರೂಪಾಯಿ ಅನ್ನಂಗೆ ಒಬ್ಬರಿಗೆ 25 ರುಪೀಸ್ ಇಸ್ಕೋತಾರೆ. ದೇವಸ್ಥಾನ ಮಾತ್ರ ಕಟ್ತಾ ಇದ್ದಾರೆ, ಏನೋ ತುಂಬ ಚೆನ್ನಾಗಿದೆ. ಮುಂಚೆ ಅಂತೂ ತುಂಬ ಹಳೇದಿತ್ತು, ಇವಾಗ ತುಂಬ ಇಂಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಆಮೇಲೆ ನಮಗೂ ನಾವು ಕೇಳಿದ ಪ್ರಶ್ನೆಗೂ ಚೆನ್ನಾಗಿ ಉತ್ತರ ಕೊಡ್ತು ದೇವರು, ತುಂಬ ಖುಷಿ ಆಯಿತು. ನೀವು ಯಾರಾದರೂ ಈ ಪ್ಲೇಸ್ಗೆ ಹೋಗಿರೋರು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಗೆ ಯಾವ ಥರ ಈ ಫೀಲ್ ಆಗಿದೆ ಅಂತಂದೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ನಾವೆಲ್ಲ ಮುಗಿಸ್ಕೊಂಡು ರಿಟರ್ನ್ ಊರಿಗೆ ಹೋಗ್ತಾ ಇದ್ವಿ. ಸೊ ಅಂದವೇ ತುಂಬ ಬಿಸಿಲಿತ್ತು ಅಂತಂದೇಳಿ ಹಾಗೆ ನಾವು ಹೊರಡಬೇಕಾದ್ರೆ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು, 3 o'clock ಎಲ್ಲ ಆಗಿತ್ತು. ಸೊ ಹಾಗೆ ನಾವು ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಅಂತಂದೇಳಿ ಅಂದ್ಕೊಂಡಿದ್ವಿ. ಹಾಗೆ ಐಸ್ ಕ್ರೀಮು ಮಕ್ಕಳು ಅವಳು ಇದ್ಲಲ್ಲ ಜೊತೆಗೆ ನಮ್ಮ ಅಕ್ಕನ ಮಗಳು, ಸೊ ಐಸ್ ಕ್ರೀಮ್ ತಿಂದ್ವಿ. ಅದಾದಮೇಲೆ ಬೆಣ್ಣೆ ದೋಸೆನೂ ತಿಂದ್ಕೊಂಡು ಮನೆಗೆ ಹೋದ್ವಿ. ನೈಟ್ ಅಲ್ಲಿ ವಿಡಿಯೋನ ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಮಾರ್ನಿಂಗು ಕಂಟಿನ್ಯೂ ಮಾಡಿದೆ. ನಮ್ಮ ಕೋಕೋ ಜೋಕಾಲಿ ಕಟ್ಟಿದ್ರು ಅವ್ರ ಮನೇಲಿ, ಅವನು ಜೋಕಾಲಿ ಎಲ್ಲ ಆಟ ಆಡ್ತಾಯಿದ್ದು ಸುಮ್ಮನೆ. ಸೊ ಮಾರ್ನಿಂಗ್ ನಮ್ಮ ಅಕ್ಕ ಟಿಫನ್ಗೆ ಅಂತಂದೇಳಿ ಉಪ್ಪಿಟ್ಟು ಮಾಡಿದ್ಲು, ಹಾಗೆ ನಾನು ಕೂಡ ಮಿರ್ಚಿ ಮಾಡ್ತಾಯಿದ್ದೆ. ಸೊ ಎಲ್ಲರೂ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿ ಮಾತಾಡಿದ್ವಿ, ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಒನ್ ಡೇ ಅಲ್ಲೇ ತುಂಬ ಸುತ್ತಾಡಿದ್ವಿ ಅಂತ ಅನಿಸ್ತು, ತುಂಬ ಪ್ಲೇಸಸ್ನ ಕವರ್ ಮಾಡಿದ್ವಿ ಅಂತ ಅನ್ನಿಸ್ತು. ಅದೊಂದು ದೇವಸ್ಥಾನ ಚೆನ್ನಾಗಿ ಡೇನ ಸ್ಪೆಂಡ್ ಮಾಡಿದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.